ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಸಾರು ಒಮ್ಮೆ ತಿಂದರೆ ರಿಯಲಿ ಫ್ರೆಂಡ್ಸ್ ಯಾವ ಥರ ಮಾಡಿದ್ರು ಅಂತ ತಿಂದವರು ಕೇಳದೇ ಇರಲ್ಲ. ತುಂಬ ಚೆನ್ನಾಗಿರುತ್ತೆ. ನಾನು ಇಡ್ಲಿ ಜೊತೆ ಈ ಸಾರು ಮಾಡಿದೆ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಇಡ್ಲಿ ಜೊತೆ ಮಾಡಿದೆ, ಮಧ್ಯಾಹ್ನ ಅನ್ನಕ್ಕೂ ಆಯಿತು, ರಾತ್ರಿ ಊಟಕ್ಕೂ ಆಯಿತು. ಈ ಇಡ್ಲಿ ಜೊತೆ ಈ ಸಾರು ರಿಯಲಿ ಫ್ರೆಂಡ್ಸ್ ತಿಂತಾನೆ ಇರ್ತೀರಾ. ಯಾವ ರೀತಿ ಮಾಡೋದು ಈ ಸಾರು ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಾ? ಯಾವ ರೀತಿ ಮಾಡೋದು ಅಂತ ನಿಮಗೆ ಗೊತ್ತಾದರೆ ನೀವು ಇದೇ ರೀತಿ ಮಾಡ್ತೀರಾ, ಅಷ್ಟೊಂದು ರುಚಿಯಾಗಿರುತ್ತೆ. ಇಲ್ಲಿ ನಾನೊಂದು ಕುಕ್ಕರಲ್ಲಿ ನೋಡಿ ಮಸೂರ್ ದಾಲ್ ತೊಗೊಂಡಿದ್ದೀನಿ. 2 ಮುಷ್ಟಿಯಷ್ಟು ಮಸೂರ್ ದಾಲ್ ಹಾಕ್ಕೊಂಡಿದ್ದೀನಿ. ಮಸೂರ್ ದಾಲ್ ಎಷ್ಟು ತೊಗೊಂಡಿನೋ ಅಷ್ಟೇ ತೊಗರಿಬೇಳೆ ಕೂಡ ತೊಗೊಂಡಿದ್ದೀನಿ. ನಂತರ ಇಲ್ಲಿ ನೋಡಿ, ಇದು ಕಡಲೆ ಬೇಳೆ, 1 ಮುಷ್ಟಿಯಷ್ಟು ಕಡಲೆಬೇಳೆ, 1 ಮುಷ್ಟಿಯಷ್ಟು ಹೆಸರು ಬೇಳೆ ನೋಡ್ತಾ ಇದ್ದೀರಲ್ಲ. ನಂತರ 1 ಮುಷ್ಟಿಯಷ್ಟು ಇದು ಹೆಸರು ಕಾಳು. ಸೊ ಇದನ್ನೆಲ್ಲ ಹಾಕ್ಕೊಂಡು ತೊಳೆದು ಈಗ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು, ಅಂದರೆ ಒಂದು 2ರಿಂದ 2.5 ಗ್ಲಾಸ್ ಅಷ್ಟು ನೀರನ್ನು ಹಾಕ್ಕೊಂಡು ಈಗ ಗ್ಯಾಸನ್ನು ಆನ್ ಮಾಡಿ ಕುಕ್ಕರನ್ನು ಇಟ್ಟಿದ್ದೀನಿ. ಸ್ವಲ್ಪ ಅರಿಶಿಣ, 1 ಟೀ ಸ್ಪೂನಷ್ಟು ಜೀರಿಗೆ, ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು, 1 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಇದರಲ್ಲಿ ನಾನು ಇದೇನೆಂದರೆ ಸೋರೆಕಾಯಿ ಸಿಪ್ಪೆ ತೆಗೆದು ತೊಳೆದು ಈಗ ಈ ರೀತಿ ಸಣ್ಣಕ್ಕೆ ಹೆಚ್ಚಿಬಿಟ್ಟು ನಾನು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಸೋರೆಕಾಯಿ ಸೇರಿಸಿ ಈ ಎಲ್ಲ ಬೇಳೆಗಳ ಜೊತೆ ಒಮ್ಮೆ ಈ ರೀತಿ ಸಾರು ಮಾಡಿ, ಇದರ ರುಚಿ ಅಮೃತ ಥರ ಅನಿಸುತ್ತೆ. ತಿಂತಾ ಇದ್ದರೆ ಅಬ್ಬಾ, ಈ ರೀತಿ ಸಾರು ಈ ಥರ ಮಾಡ್ಬೋದಾ ಅಂತ ನಿಮ್ಗೆ ಅನಿಸುತ್ತೆ. ಒಂದು ಹೆಚ್ಚಿರುವಂಥ ಈರುಳ್ಳಿ ನಾನು ಅದರಲ್ಲಿ ಹಾಕ್ಕೊಂಡಿದ್ದೀನಿ. ನಂತರ 3 ಟೊಮೆಟೊ ತೊಳೆದ್ಬಿಟ್ಟು ಹೆಚ್ಚಿ ಸಣ್ಣಕ್ಕೆ ಇದನ್ನು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಮೀಡಿಯಮ್ ಫ್ಲೇಮಲ್ಲಿ 3 ವಿಸಲ್ ಮಾಡಿಕೊಂಡ್ರೆ ಸಾಕು, ಕರೆಕ್ಟಾಗಿ ಇದು ಕುಕ್ ಆಗುತ್ತೆ. ನಂತರ ಇಲ್ಲಿ ನಾನು 3 ವಿಸಲ್ ನಂತರ ನಿಮಗೆ ತೋರಿಸ್ತೀನಿ. ಕರೆಕ್ಟಾಗಿ ಬೆಂದಿದೆ ನೋಡಿ, ನೋಡ್ತಾ ಇದ್ದೀರಲ್ವಾ? ನೋಡಿ ಕರೆಕ್ಟಾಗಿ ಕುಕ್ ಆಗಿದೆ. ಎಲ್ಲ ಬೇಳೆ ಅನ್ಸೋದೇ ಇಲ್ಲ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಮತ್ತು ಸೋರೆಕಾಯಿ ಕೂಡ ಹಾಕಿದ್ದೀನಿ, ಕರೆಕ್ಟಾಗಿ ಬೆಂದಿದೆ. ಈಗ ಅದು ಕುದೀತಾ ಇರುತ್ತೆ. ಇಲ್ಲಿ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. 2 ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ, ಜೀರಿಗೆ, ಕರಿಬೇವು ಸೊಪ್ಪನ್ನು ಹಾಕ್ಕೋಬೇಕು. ಹಾಗೆ ಇಂಗು ಕೂಡ ಮಿಕ್ಸ್ ಮಾಡದೆ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಹಾಗೆ ಒಂದು ದೊಡ್ಡ ಗಾತ್ರದ ಬೆಳ್ಳುಳ್ಳಿನ ನಾನು ಈ ಥರ ಹಾಕ್ಕೊಂಡಿದ್ದೀನಿ. ಹಾಗೆ ಒಣಮೆಣಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಅರಿಶಿಣ, ಧನಿಯಾ ಪುಡಿ ಅರ್ಧ ಸ್ಪೂನ್ ಜೀರಿಗೆ ಪುಡಿ, 2 ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿನ ಇದರಲ್ಲಿ ಹಾಕ್ಕೊಂಡು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಬಿಟ್ಟು ಈ ಒಗ್ಗರಣೆನ ಇದರಲ್ಲಿ ಹಾಕ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬರುತ್ತೆ. ರುಚಿ ಅಂತೂ ಸೂಪರ್ ಫ್ರೆಂಡ್ಸ್. ಹಾಗಾಗಿ ಈ 5 ಬೇಳೆಗಳನ್ನು ನಾನು ತೋರಿಸಿದ್ದೀನಲ್ಲ, ಈ ರೀತಿಯಾಗಿ ಯೂಸ್ ಮಾಡಿ ಒಮ್ಮೆ ಈ ಥರ ಸಾಂಬಾರು ಮಾಡಿ ಎಲ್ಲರೂ ತಿಂದವ್ರು ಕೇಳ್ತಾರೆ ಇಷ್ಟೊಂದು ರುಚಿ ಹೇಗೆ ಮಾಡಿದ್ರಂತ. ಈಗ ಒಂದು 4ರಿಂದ 5 ಟೀ ಸ್ಪೂನಷ್ಟು ಹುಣಸೆಹಣ್ಣಿನ ರಸ ಹಾಕ್ಕೊಳ್ಳಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ನಂತರ ಮಿಕ್ಸ್ ಮಾಡ್ಕೊಂಡು ನಂತರ ಹುಣಸೆ ಹಣ್ಣಿನ ರಸ ಹಾಕಿದ್ದೀವಲ್ವ, 1 ಟೀ ಸ್ಪೂನಷ್ಟು ಆರ್ಗ್ಯಾನಿಕ್ ಬೆಲ್ಲ ಹಾಕ್ತಾಯಿದ್ದೀನಿ, ಜಾಗರಿ ಬೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಈಗ ಲಾಸ್ಟಲ್ಲಿ ಹೆಚ್ಚಿರುವಂಥ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬಂದ ತಕ್ಷಣ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಕೊಂಡ್ರೆ ಈ ಬಿಸಿ ಬಿಸಿಯಾದ ರುಚಿಯಾದ ಆರೋಗ್ಯಕರವಾದ ಈ ಸಾಂಬಾರು ರೆಡಿ ಆಯಿತು. ತುಂಬ ರುಚಿಯಾಗಿರುತ್ತೆ. ಇಡ್ಲಿ, ದೋಸೆ, ಅನ್ನಕ್ಕೆ, ಮುದ್ದೆಗೆ ಎಲ್ಲದಕ್ಕೂ ಸೂಪರ್ ಅಂತ ಹೇಳ್ತಾ, ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಫ್ರೆಂಡ್ಸ್ ಒಂದು ಲೈಕ್, ಶೇರ್, ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನೀವು ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ. ನಾನು ಫೇಸ್ಬುಕ್ ಪೇಜ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇದ್ದೀನಿ. ನೋಡಿದ್ರಲ್ಲ, ಈ ಇಡ್ಲಿ ಜೊತೆ ಈ ಸಾಂಬಾರು ತಿಂತಾ ಇದ್ದರೆ ತಿಂತಾನೆ ಇರ್ತೀರಾ. ಮತ್ತು ಇನ್ನೊಂದು ರುಚಿಯಾದ ಆರೋಗ್ಯಕರವಾದ ರೆಸಿಪಿ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.